ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಡಿಯೋ ನಿಮ್ಮ ಜೊತೆ. ಇವತ್ತು ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಫ್ಯಾಮಿಲಿ ಫೋಟೋ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಇವಾಗ ನನ್ನ ಫೋಟೋ ಇದೆ, ನನ್ನ ಹೆಂಡತಿ ಫೋಟೋ ಇದೆ ಮತ್ತು ನನ್ನ ಮಗು ಫೋಟೋ ಇದೆ. ಈ ಮೂರು ಫೋಟೋನ ಮರ್ಜ್ ಮಾಡಿಬಿಟ್ಟು ಒಂದು ಫ್ಯಾಮಿಲಿ ಫೋಟೋನೇ ಕ್ರಿಯೇಟ್ ಮಾಡಿದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ, ವಿತ್ ಹೈ ರೆಸೊಲ್ಯೂಷನ್, ವಿತ್ ಔಟ್ಸ್ಕಟ್ಸ್ ಫೋಟೋಸು. ಇದು ನಾವು ರಿಯಲ್ ಆಗಿ ತೊಗೊಳಕ್ಕೆ ಹೋದ್ರೂ ಕೂಡ ಇಷ್ಟು ನೀಟ್ ಆ್ಯಂಡ್ ಕ್ಲಿಯರಾಗಿ ಬರಲ್ಲ. ಇದು ಯಾವುದು ಒರಿಜಿನಲ್ ಫೋಟೋಸ್ ಅಲ್ಲ, ಜನರೇಟೆಡ್ ಫೋಟೋಸು. ಈ ಥರ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಮತ್ತು ಹೊರಗಡೆ ಎಲ್ಲರ ಜೊತೆ ನೀವು ಯಾವ ಥರ ಫೋಟೋಸ್ನ ಕ್ರಿಯೇಟ್ ಮಾಡ್ಬೋದು ಸಿಂಪಲ್ ಐಡಿಯಾ ಜೊತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೀವು ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಗೂಗಲಿಗೆ ಬಂದಬೇಕು, ಇಲ್ಲಾಂದರೆ ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು. ಎಕ್ಸಾಂಪಲ್ ನೀವು ಗೂಗಲ್ ಓಪನ್ ಮಾಡಿದಾಗ ಇಲ್ಲಿ ನೀವು ಗೂಗಲ್ ಜೆಮಿನಿ ಎ ಅಂತ ಸರ್ಚ್ ಮಾಡಬೇಕು. ಆ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲೊಂದು ಫೋಟೋಸ್ ಲ್ಯಾಬ್ ಓಪನ್ ಆಗುತ್ತೆ, ಗೂಗಲ್ ಜೆಮಿನಿ ಅಂತ. ಅದನ್ನು ಪ್ರೆಸ್ ಮಾಡಿ, ಅದು ಪ್ರೆಸ್ ಮಾಡಿ ಕೆಳಗಡೆ ನೋಡಿ ಆ್ಯಸ್ ಜೆಮಿನಿ ಅಂತ ಇದೆ, ಅದರ ಕೆಳಗಡೆ ಪ್ಲಸ್ ಮಾರ್ಕ್ನ ಪ್ರೆಸ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು, ಅಪ್ಲೋಡ್ ಫೈಲ್ಸ್ನ ಕೊಡಬೇಕು. ಅಪ್ಲೋಡ್ ಫೈಲ್ಸಲ್ಲಿ ನೀವು ಯಾವ್ಯಾವ್ದು ಫೋಟೋ, ಎಕ್ಸಾಂಪಲು ತಂದೆ ತಾಯಿ ಮಗ ಮತ್ತು ಮಗಳು, ಈ 4 ಜನದ್ದು ನೀವು ಏನಾದರೂ ಮರ್ಜ್ ಮಾಡಿಬಿಟ್ಟು ಫ್ಯಾಮಿಲಿ ಫೋಟೋ ಥರ ಕ್ರಿಯೇಟ್ ಮಾಡಬೇಕು, ಆ ಥರ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ನನ್ನ ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಮತ್ತು ನಾನು ಹೆಂಡತಿದು ಸೆಲೆಕ್ಟ್ ಮಾಡಿದ್ದೀನಿ, ಮತ್ತು ನನ್ನ ಮಗಂದು ಸೆಲೆಕ್ಟ್ ಮಾಡಿದ್ದೀನಿ. ಇದಾದಮೇಲೆ ಸೆಲೆಕ್ಟ್ ಕೊಟ್ಟರೆ ಅದು ಅಪ್ಲೋಡ್ ತೊಗೊಳುತ್ತೆ. ಅದೊಂದು 2-3 ಸೆಕೆಂಡ್ಸಲ್ಲಿ ಅದು ಫೋಟೋಸ್ ಎಲ್ಲ ಅಪ್ಲೋಡ್ ಆದಮೇಲೆ ನೀವು ಆ್ಯಸ್ ಜೆಮಿನಿ ಹತ್ರ ಪ್ರಾಂಪ್ಟ್ನ ಕೊಡಬೇಕು. ಈ ಪ್ರಾಂಪ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಮತ್ತು ಏನಾದರೂ ಸೆಂಟೆನ್ಸ್ ಕರೆಕ್ಟ್ ಆಗಿಲ್ಲ ಅಂದರೆ ಅದು ತೊಗೊಳೋದಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ, ನಾನೊಂದು ಪ್ರಾಂಪ್ಟ್ನ ಕೊಟ್ಟಿದ್ದೀನಿ. ಆ ಪ್ರಾಂಪ್ಟ್ ನಿಮಗೂ ಕೂಡ ಬೇಕು. ಇದು ಇಷ್ಟ ಆಯಿತು ಅಂತಂದರೆ ನನಗೆ ಫ್ಯಾಮಿಲಿ ಅಂತ ಟೈಪ್ ಮಾಡಿ, ನಾನು ನಿಮಗೆ ಆ ಪ್ರಾಂಪ್ಟ್ನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಕೂಡ ಇದೇ ಥರನ ಫೋಟೋಸ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ನೋಡಿ, ಜಸ್ಟ್ ಸೆಕೆಂಡ್ ಅಂತ ತೋರಿಸ್ತಾ ಇದೆ, ಫೋಟೋ ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್. ನೋಡೋಣ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡೋಣ ಫ್ರೆಂಡ್ಸ್, ಯಾವ ಥರ ಬರ್ಬೋದು ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಆಮೇಲೆ ನಾನು ಯಾವ ಥರ ಕ್ರಿಯೇಟ್ ಮಾಡಿದೆ ಅಂತಂದರೆ ನೋಡಿ, ಇವಾಗ ಫೋಟೋಸು ಎಲ್ಲ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಥರ ಇದೆ. ನನ್ನ ಮಗ ಇರೋದು ಬ್ಯಾಕ್ಗ್ರೌಂಡ್ ಬೇರೆ, ನನ್ನ ವೈಫ್ ಇರೋದು ಬ್ಯಾಕ್ಗ್ರೌಂಡ್ ಬೇರೆ, ನಾನಿರೋದೇ ಬ್ಯಾಕ್ಗ್ರೌಂಡ್ ಬೇರೆ. ಇವಾಗ ಇದು ಯಾವ ಥರ ಜನ್ರೇಟ್ ಮಾಡಿದೆ ಅಂತ ನೋಡೋಣ. ವಾವ್, ಸಖತ್ತಾಗಿ ಮಾಡಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಥರನ ನೀವು ಕೂಡ ಮಾಡ್ಬೋದು. ಜಸ್ಟ್ ಫ್ಯಾಮಿಲಿ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ DM ಮಾಡಿ, ನಾನು ನಿಮಗೆ ಈ ಪ್ರಾಂಪ್ಟ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದೇ ಥರ ಅತಿ ಹೆಚ್ಚು ವೀಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.